ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ನಾನು ಕಡಲೆ ಬೀಜದ ಚಾಟ್ ಇಲ್ಲ ಸಿಂಪಲ್ ಗ್ರೌಂಡ್ನಟ್ ಚಾಟ್ ಮಾಡ್ತಿದ್ದೀನಿ. ಬಹಳಷ್ಟು ಮನೆಗಳಲ್ಲಿ ಕಡಲೆ ಬೀಜನ ರೆಗ್ಯುಲರಾಗಿ ಬಳಸ್ತೀವಿ ನಾವು ಒಗ್ಗರಣೆಗೆ. ಆದರೆ ಅದು ಎಷ್ಟು ಬೆನಿಫಿಷಿಯಲ್ ಅಂದರೆ ಅದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಬೇಕು. ಇಷ್ಟಿಷ್ಟೇ 4-5 ಕಡಲೆ ಬೀಜ ಅಲ್ಲ, ಒಂದಷ್ಟು ತಿನ್ನಬೇಕು. ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಬಹಳಷ್ಟು ಮನೆಗಳಲ್ಲಿ ಊಟ ಆದಮೇಲೆ ಇದನ್ನು ಬೇಯಿಸಿ ತಿಂತಾರೆ. ಇದರಲ್ಲಿರೋ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಹೆಚ್ಚಿಗೆ ಪ್ರೋಟೀನ್ ಇದೆ, ಮೆಮೊರಿ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯಕಾರಿ, ಹಾರ್ಟ್ ಹೆಲ್ದಿಯಾಗಿಡೋದಕ್ಕೂ ಸಹಾಯಕಾರಿ. ಪ್ರೆಗ್ನೆಂಟ್ ಇಲ್ಲ ಗರ್ಭಿಣಿಯರಿದ್ದರೆ ಮನೆಯಲ್ಲಿ ಅವ್ರಿಗೂ ಕೂಡ ಇದನ್ನು ಮಾಡಿಕೊಡಿ. ಮತ್ತು ಮುಂಚೆ ಆದರೂ ನಾವು ಈಗ ಪರಸೆಗೆ ಹೋದಾಗ, ಜಾತ್ರೆಗೆ ಹೋದಾಗ ನಮಗೆ ಬೇಯಿಸಿದ್ದು, ಹುರಿದಿದ್ದು ಇಲ್ಲ ಹಸಿದು ಕಡಲೆಕಾಯಿ ಸಿಗ್ತಿತ್ತು. ಈ ಮಾಲ್ ವ್ಯವಸ್ಥೆ ಶುರು ಆಗಿಬಿಟ್ಟು ಕಡಲೆ ಬೀಜ ಆ ಥರ ಸಿಗೋದು ಅಪರೂಪ ಆಗಿಬಿಟ್ಟಿದೆ. ಮತ್ತು ಒಗ್ಗರಣೆಗೆ ಬಿಟ್ಟೆ ಬೇರೆ ರೀತಿನಲ್ಲಿ ನಾವು ಯೂಸೇ ಮಾಡ್ತಾ ಇಲ್ಲ. ಹಾಗಾಗಿ ಇದೊಂದು ಸಿಂಪಲ್ ರೆಸಿಪಿ ಐಡಿಯಾ ಬಂತು, ಹೊಳಿತು ನನಗೆ. ಹಾಗಾಗಿ ಟ್ರೈ ಮಾಡಿದೆ, ಬಹಳ ಚೆನ್ನಾಗಿ ಬಂತು, ಎಲ್ಲರಿಗೂ ಇಷ್ಟ ಆಯಿತು. ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಕಡಲೆ ಬೀಜದ ಚಾಟ್ ಅಂತ. ಎಲ್ಲದಕ್ಕೂ ಮೊದಲು ಒಂದು ಪ್ರೆಷರ್ ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋ ಕಡಲೆ ಬೀಜ 2 ಅವರ್ ನೆನೆಸ್ಕೊಳ್ಳಿ. ರೆಗ್ಯುಲರಾಗಿ ಸಿಗುತ್ತಲ್ಲ ಪಟ್ನದ ಕಡಲೆ ಬೀಜ, ಅದನ್ನೇ ಯೂಸ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಹಸಿ ಕಡಲೆ ಬೀಜ ಸಿಪ್ಪೆ ಸಮೇತದ ಸಿಕ್ಕಿದ್ರೆ ಸಿಪ್ಪೆ ತೆಗೆದು ಕೂಡ ಅದನ್ನು ಯೂಸ್ ಮಾಡ್ಬೋದು. ಹೀಗೆ ಬೇಯಿಸ್ಕೊಂಡು ಅವಾಗ ಸ್ವಲ್ಪ ಕಡಿಮೆ ಬೇಯಿಸ್ಬೇಕಾಗುತ್ತೆ. ಉಪ್ಪು ಹಾಕ್ತಿದ್ದೀನಿ ಇಲ್ಲಿ. ನೆಕ್ಸ್ಟ್ ನೀರು ಹಾಕಿ ಇದನ್ನ ಫಸ್ಟ್ ಬೇಯಿಸಿ ಇಟ್ಕೊಳ್ತೀನಿ. ಒಂದು 3 ಕೂಗಷ್ಟು ಬೇಯಿಸ್ಕೊಳ್ಬೇಕು. ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬರ್ತಿದ್ದಾರೆ ಅಂದರೆ ಮುಂಚೆ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡು ಅವ್ರು ಬಂದ ತಕ್ಷಣ ಇದನ್ನು ಮಿಕ್ಸ್ ಮಾಡಿ ಕೊಡೋದಷ್ಟೇ ಕೆಲಸ. ವೀಕೆಂಡಲ್ಲಿ ಕೂಡ ಯಾವಾಗಾದರೂ ಟ್ರೈ ಮಾಡ್ಬೋದು ಇದನ್ನು. ಈಸಿ ರೆಸಿಪೀಸ್. ಅದು ಬೆಂದ ಮೇಲೆ ಅದರಲ್ಲಿರೋ ಹೆಚ್ಚಿಗೆ ನೀರನ್ನು ತೆಗೆದುಬಿಟ್ಟು ಒಂದು ಬಟ್ಲಿಗೆ ಇದನ್ನು ಹಾಕ್ತಾಯಿದ್ದೀನಿ, ಬೆಂದಿರೋ ಕಡಲೆ ಬೀಜ. ನೆಕ್ಸ್ಟ್ ಚಾಟಿಗೆ ಹಾಕೋ ಐಟಮ್ಸ್ ಎಲ್ಲ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ತಿದ್ದೀನಿ. ಇದು ಉದ್ರುದ್ರಾಗಿದ್ದರೆ ಒಳ್ಳೆಯದು. ಮಿಕ್ಸ್ ಮಾಡಿದ್ಮೇಲೆ ಒಂದ್ಸರಿ ಅದಕ್ಕೆ ಹಾಕಿದ್ಮೇಲೆ ಒಂದೊಂದ್ಸರಿ ಬಿಟ್ಕೊಳ್ಳೋದಿಲ್ಲ ಈರುಳ್ಳಿ. ನಿಂಬೆ ರಸ ಹಾಕ್ತಿದ್ದೀನಿ. ಖಾರದ ಪುಡಿ. ಬಳಸಿರೋ ಎಲ್ಲ ಸಾಮಗ್ರಿ ಲೆಕ್ಕಾಚಾರ ನನ್ನ ಬ್ಲಾಗ್ನಲ್ಲಿದೆ, ಕನ್ನಡದಲ್ಲೇ ಎಲ್ಲ ಮೆನ್ಷನ್ ಪುಡಿ ಹಾಕ್ತಿದ್ದೀನಿ. ನಿಮ್ಗೆ ಯಾವ ಖಾರ ಇಲ್ಲ ಸ್ಪೈಸಸ್ ಮೆಣಸು ಬೇಕಿದ್ರೆ ಮೆಣಸಿನ ಪುಡಿ ಹಾಕ್ಕೊಳ್ಬೋದು. ನಿಮ್ಗೆ ಇಷ್ಟವಾದ ಮಸಾಲೆಗಳನ್ನ ಹಾಕ್ಕೋಬೋದು. ಈಗ ನಾನು ಜೀರಿಗೆ ಪುಡಿ ಹಾಕಿದ್ದೀನಿ ಇಲ್ಲಿ, ಚಾಟ್ ಮಸಾಲ ಪೌಡರ್, ಆಮ್ಚೂರ್ ಪೌಡರ್ ಹಾಕ್ಕೊಳ್ಬೋದು ನಿಂಬೆಹಣ್ಣು ಹಾಕಲಿಲ್ಲ ಅಂದರೆ. ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಅಡ್ಜಸ್ಟ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸಣ್ಣಕ್ಕೆ ಕತ್ತರಿಸಿರೋ ಕೊತ್ತಂಬರಿ. ಅಷ್ಟೇ, ಇದೆಲ್ಲ ಐಟಮ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದಷ್ಟೇ ಕೆಲಸ. ಬಹಳ ಸುಲಭವಾದ ರೆಸಿಪಿ. ಮನೇಲಿ ನೀವು ಮಾಡಿ, ಎಲ್ಲರಿಗೂ ಇಷ್ಟ ಆಯಿತು. ನಮ್ಮಮ್ಮ ಬಂದಿದ್ದರು, ಅವರಿಗೂ ಕೊಟ್ಟಿದ್ದೆ, ಅವ್ರಿಗೂ ಇಷ್ಟ ಆಯಿತು ಇದು. ಕಡಲೆಕಾಯಿ ಪರ್ಸೆ ಅಂತ ಟೈಮಲ್ಲಿ ಹೇರಳುವಾಗ ಕಡಲೆ ಬೀಜ ಇದ್ದು ಅದನ್ನು ಹಾಗೆ ತಿನ್ನೋಕ್ಕೆ ಬೇಜಾರಾದರೆ ಹೀಗೂ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಗ್ರೌಂಡ್ನಟ್ ಚಾಟ್ ಇಲ್ಲ ಕಡಲೆ ಬೀಜದ ಚಾಟ್ ರೆಡಿಯಾಗಿದೆ. ನಮ್ಮ ಚಾನಲಲ್ಲಿ ಇನ್ನಷ್ಟು ಬಹಳ ರೆಸಿಪೀಸ್ ಇದೆ, ಈಸಿಯಾಗಿ ಮಾಡುವಂಥ ಚಾಟ್ ರೆಸಿಪಿ. ಸೊ ಅದ್ರ ಮೆನ್ಷನ್ ಕೊಟ್ಟಿರ್ತೀನಿ, ಡೀಟೇಲ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗೆ. ಸ್ವೀಟ್ ಕಾರ್ನ್ ಪನೀರ್ ಚಾಟ್, ಇದು ಮೊಳಕೆ ಕಟ್ಟಿರೋ ಹೆಸರು ಕಾಳ್ದು ಚಾಟು, ಇನ್ನೊಂದು ಸೋಯಾ ಚಂಕ್ಸ್ ಫ್ರೈ ಮತ್ತು ಚೀಸಿ ಪೊಟ್ಯಾಟೊ ಬೈಟ್ಸ್. ಸದ್ಯಕ್ಕೆ 4 ಲಿಂಕ್ ಕೊಟ್ಟಿರ್ತೀನಿ. ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಚೆಕ್ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನಷ್ಟು ವಿಡಿಯೋಸ್ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕನ್ ಗಂಟೆ ಎರಡೂ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ನಿಮಗೆ ರೆಗ್ಯುಲರಾಗಿ ಸಿಗೋದು. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.